ಶುಭ ಕಾರ್ಯನೂ ನೋಡಕ್ ಬಿಡಲ್ವಾ? ಹೆತ್ತ ಮಗಳ ಮದ್ವೆ ಕಾರ್ಯಕ್ರಮಕ್ಕೂ ಅನುಮತಿ ಕೊಡ್ತಿಲ್ವಲ್ಲ? ಕೆಲ್ಸ ಪೂರ್ತಿ ಮಾಡ್ಬಿಟ್ ಬರ್ತಾರೇನೋ. ಅದೇನ್ ಪರವಾಗಿಲ್ಲ ಬಿಡಿ, ನೀವು ಪುರೋಹಿತ್ರೆ ಶುರು ಮಾಡಿ. ಆದ್ಯ, ಚಿಕ್ಕಪ್ಪ ಬಂದ್ಬಿಡ್ತಾರೆ, ನೀನ್ ನಗ್ತಾ ಇರು. ಎಲ್ಲೋ ಏನೋ ಎಡವಟ್ ಹೊಡಿತಾ ಇದೆಯಲ್ಲ, ಜೊತೆಗೆ ನನ್ ಬಲ್ಗಣ್ಣು ಅದ್ರುತ್ತಾ ಇದೆ. ಒಂದ್ಸಲ ಕಿಶೋರ್ ಅವ್ರ ಹತ್ರ ನಾನೇ ಹೋಗಿ ಬರ್ತೇನೆ. ಇಲ್ಲೇ ನನ್ನ ಮಗನೇ ಮೊದಲು ತಾಳಿ ಕಟ್ಬಿಡು. ಅಂದ್ರೆ ಸರ್, ಸಮಯ ಆಗ್ಬಿಡತ್ತೆ. ಇಲ್ಲ ಪರವಾಗಿಲ್ಲ ಪುರೋಹಿತ್ರೆ ನೀವು ಶುರು ಮಾಡಿ. ಆಗೋಯ್ತಪ್ಪ, ಇನ್ನೇನ್ ಸ್ವಲ್ಪ. ಪುರೋಹಿತ್ರೆ, ಮೊದಲು ಅವನ ಕೈಗೆ ತಾಳಿ ಕೊಟ್ಬಿಡಿ. ತಾಳಿ ತಗೊಳಪ್ಪ. ಡ್ಯಾಡಿ ಬರ್ತಿದ್ದಾರೆ ಅಲ್ವಾ? ಅಲ್ಲಿವರೆಗೆ ಅದ್ರ ತಾಳಿನ ಇಟ್ಕೊಳ್ಳಿ ಬಿಡಮ್ಮ. ಪುರೋಹಿತ್ರೆ, ನೀವು ತಾಳಿ ಕೊಟ್ಬಿಡಿ. ತಗೊಳ್ಳಿ. ನಮೋಸ್ತುತೆ. ಓಂ ಧ್ರುವಂತೆ ರಾಜ ವರುಣೋ ಧ್ರುವನ್ ದೇವೋ. ಯಾಕೆ ಹೀಗ್ ಕೂತಿದ್ದಾರೆ? ಕಿಶೋರ್ ಅವ್ರೆ, ಹೊರಗಡೆ ನಿಮ್ ಮಗಳು ಮದ್ವೆ ನಡೀತಾ ಇದೆ, ನೀವ್ ನೋಡಿದ್ರೆ ಇಲ್ಲೇ ಕೂತಿದ್ದೀರಲ್ಲ. ಅದೇನಮ್ಮ ನಿನ್ನ ಹತ್ರ ಇದೆಯಲ್ಲ, ಅದೇನೋ ಕರೆಂಟ್ ಪೆಟ್ಟಿಗೆ, ಅದ್ರ ಮೇಲೆ ಟುಕ್ಕು ಅಂತ ಕುಟ್ಕೊಂಡು ಕೂತಿದಾರಮ್ಮ. ಆವಾಗ್ಲೇ ನಮ್ಮ ಮನೆಯವರು ಕಂಪ್ಯೂಟರ್ ಏನೋ ಮಾಡ್ತಾ ಇದಾರೆ ಅಂದ್ರಲ್ಲ, ಆದ್ರೆ ಇವ್ರು ನೋಡಿದ್ರೆ ಸುಮ್ನೆ ಕೂತಿದ್ದಾರೆ. ಕಿಶೋರ್ ಅವ್ರೆ, ಏನಾಯ್ತು ಇವರಿಗೆ? ಎಷ್ಟೇ ಕೂಗಿದ್ರು ಮಾತಾಡ್ತಿಲ್ಲ. ಒಂದ್ ವೇಳೆ ಏನಾದ್ರೂ ಸದ್ಯ ಉಸಿರಾಡ್ತಾ ಇದ್ದಾರೆ. ಹಾಗಾದ್ರೆ ಪ್ರಜ್ಞೆ ಇಲ್ವಾ ಇವರಿಗೆ? ಕಿಶೋರ್ ಯಾಕೆ ಇನ್ನೂ ಬಂದಿಲ್ಲ? ಅವ್ರು ಬಂದ್ಬಿಟ್ರೆ ಮಾಂಗಲ್ಯ ಧಾರಣೆ ಮಾಡ್ಬಿಡ್ಬೋದಲ್ವಾ? ಕಟ್ಬಿಡ್ತೀನಿ ಆದ್ಯ. ಸೀನು, ಒಂದ್ ನಿಮಿಷ, ಡ್ಯಾಡಿ ಬಂದ್ಬಿಡ್ತಾರೆ. ಅನ್ಕೊಂಡಿದ್ ಮುಹೂರ್ತದಲ್ಲೇ ಮದ್ವೆ ಆಯ್ತು ಕಿಶೋರ್ ಭಾವ. ಎದ್ದೇಳೋ ಚಿಕ್ಕಪ್ಪ. ಮಾವ, ಯಾರನ್ ಕೇಳಿ ಮದ್ವೆ ಮಾಡ್ಕೊಂಡ್ಯೋ ಹೇಳು. ಅದೇನಣ್ಣ ಹಾಗೆ ಹೇಳ್ತಿದ್ದೀರಾ? ನನಗಿಷ್ಟ ಇಲ್ದಿರೋ ಮದ್ವೆನ ಹೇಗ್ ಮಾಡ್ತೀರಾ ಶಿವರಾಮ್? ನಿಮ್ಗಿಷ್ಟ ಇಲ್ಲ ಅಂದ್ರೆ ಏನು? ರಾತ್ರಿ ನಿಮ್ಮನ್ ಕೇಳ್ಬಿಟ್ಟೆ ಅಲ್ವಾ ಮುಹೂರ್ತ ಫಿಕ್ಸ್ ಮಾಡಿದ್ದು. ಮಾಂಗಲ್ಯ ಧಾರಣೆ ಆದ್ಮೇಲೆ ಮಾತನ್ ಬದಲಾಯಿಸೋದು ಒಳ್ಳೇದಲ್ಲ ಕಿಶೋರ್. ಓಹೋ, ಅದಕ್ಕೇನಾ ನಾನ್ ಬರೋಕ್ ಮುಂಚೆನೆ ಅರ್ಜೆಂಟಲ್ಲಿ ತಾಳಿ ಕಟ್ಸಿದ್ದು? ಸೀನು ತಾಳಿ ಕಟ್ಟೋದ್ ನೋಡಿದ್ರಲ್ಲ ಭಾವನವ್ರೆ. ನನ್ನನ್ನ ಇಲ್ಲಿಗೆ ಬರ್ದೇ ಇರೋ ಹಾಗೆ ಮಾಡಿ
ನೀವೇ ಸೇರ್ಕೊಂಡು ನನ್ನ ಮಗಳ ಮದ್ವೆ ಮಾಡ್ಸಿದ್ರೆ ಇದು ಮೋಸ ಅಲ್ವಾ? ಇದೇನಣ್ಣ ಹೀಗ್ ಮಾತಾಡ್ತಿದ್ದೀರಾ? ಮದ್ವೆಗೆ ಅಂತ ಹೊಸ ಬಟ್ಟೆ ಕೂಡ ಹಾಕೊಂಡಿದ್ದೀರಾ? ಅಷ್ಟಕ್ಕೂ ಈ ಬಟ್ಟೆ ಯಾರು ಹಾಕಿದ್ರು ಅಂತಾನೆ ಗೊತ್ತಿಲ್ಲ. ಯಾರು ಮಾಡಿದ್ದಿ ಕೆಲ್ಸನ?